ಯಾವಾಗ ಹಬ್ಬದ ನೆಪದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿಯ ನಾಯಕರು, ಅದರಲ್ಲೂ ಒಕ್ಕಲಿಗ ನಾಯಕರು ನಿರ್ಮಲಾನಂದನಾಥ ಶ್ರೀಗಳ ಭೇಟಿ ಮಾಡಿದ್ರು, ಅಲ್ಲಿಂದ ಪ್ರಾರಂಭವಾಗಿದೆ ಟಾಕ್ ಫೈಟ್. ಎಲ್ಲಿವರೆಗೂ ಅಂದ್ರೆ ಫೋನ್ ಕದ್ದಾಲಿಕೆ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನೇರವಾಗಿ ನಿರ್ಮಲಾನಂದನಾಥ ಶ್ರೀಗಳ ಫೋನ್ ಅನ್ನೇನೆ ಟ್ಯಾಪ್ ಮಾಡಲಾಗಿತ್ತು ಅನ್ನೋ ಬಾಂಬ್ ಸಿಡಿಸಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಹಾಗಾದ್ರೆ ಶ್ರೀಗಳ ಫೋನನ್ನ ಟ್ಯಾಪ್ ಮಾಡಿಸಿದ್ ಯಾರು, ಯಾವ ಉದ್ದೇಶಕ್ಕೆ, ಯಾವಾಗ ಆಗಿತ್ತು, ಟ್ಯಾಪ್ ಮಾಡಿಸಿ ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕಿದ್ರು, ಇದೆಲ್ಲವೂ ಈಗ ಚರ್ಚೆಗೆ ಒಳಪಟ್ಟಿದೆ. ಧರ್ಮಪೀಠಕ್ಕೆ ಅಗೌರವ ಇದಕ್ಕಿಂತ ಬೇಕಾ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲೇನೆ ಆಗಿತ್ತಂತೆ ಫೋನ್ ಕದ್ದಾಲಿಕೆ. ಸಚಿವರ ಹೇಳಿಕೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ. ಇದೇ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಫೋನ್ ಟ್ಯಾಪ್ ಯಾರು ಮಾಡಿಸಿದ್ದು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಯಾರು ಸರ್ಕಾರ ಅದಾರ ಗೊತ್ತಾವಲ್ಲಿ ಮತ್ತು ಹೇಳ್ಬೇಕಲ್ಲ ನೀವು. ಜನತಾದಳದ ಸರ್ಕಾರ ಅಲ್ವಾ? ಜನತಾದಳದ ಸರ್ಕಾರ ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ ಮರ್ಯಾದೆ? ಎರಡನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಅಲ್ಲಿದ್ದೆ ಅವಾಗ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ ಎರಡನೇ ಮಠವನ್ನು ಪ್ಯಾರಲಾಗಿ ಬೆಳೆಸಬೇಕು ಅಂತ ಮಾಡಿದವರು ಯಾರು? ಸೊ ನೋಡಿ, ಅವರು ಇವಾಗ ಜ್ವರ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗೋದು ಸಹಜ. ಹಂಗೆ ಚುನಾವಣೆ ಬಂದಿದೆ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಹತ್ರ ಹೋಗ್ತಾವ್ರೆ. ಅವರುಗಳು ಇವ್ರ ಪರ ಇರಬೇಕು ಅನ್ನೋದಕ್ಕೆ ಏನಾದ್ರು ಒಂದು ಬಲವಾದಂಥ ಬೇಕಲ್ಲ. ಒಂದು ಕಡೆ SM ಕೃಷ್ಣವರು ಅವ್ರಿಗೆ ಅವಕಾಶ ಸಿಕ್ಕಿದಾಗ ಎರಡನೇ ಬಾರಿ ಅದನ್ನು ನಿರಾಕರಿಸಿ ಖಡಕ್ಕಾಗಿ ತಪ್ಪಿಸ್ತಂಥವರು ಜನತಾದಳ. ಎರಡನೇದು ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದಂಥದ್ದು ಇವತ್ತಿನ ಸ್ವಾಮೀಜಿಯವರ ಬಗ್ಗೆ ಇದೇ ಮಾನ್ಯ ಜನತಾದಳದ ಸರ್ಕಾರ ಇದ್ದಾಗ ಅವರೇ. ಧರ್ಮೋ ರಕ್ಷತಿ ರಕ್ಷತಃ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಈ ಪ್ರಪಂಚ ಕುಸಿದು ಹೋಗುತ್ತೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ಹಾಗೆ ಹೋಗ್ತಾರೆ ಅಂತ. ಯಾವಾಗ ದೇಶ ಹಾಳಾಗುವ ಸಂದರ್ಭ ಬಂತು, ಚಾಣಕ್ಯ ಅನಿವಾರ್ಯವಾಗಿ ಪ್ರವೇಶ ಮಾಡಬೇಕು. ಅಯೋಧ್ಯೆ ರಾಮ ಮಂದಿರ ದಶಕಗಳ ಕನಸು. ಕಾಶ್ಮೀರದ 370 ಅದು ಅಬ್ರೋಗೇಟ್ ಆಗುತ್ತೆ ನಾನು ಅಂದ್ಕೊಂಡೇ ಇರ್ತೀನಿ. ಅಯೋಧ್ಯೆ ಕೈಗೆ ಸಿಗುತ್ತೆ ನಾನು ಅಂದ್ಕೊಂಡೇ ಇರ್ತೀನಿ. ಕಾಶಿ ಮಥುರೆ ಕೂಡ ಕೈಗೆ ಸಿಗಲಿ ಅಂತ ಆಶಿಸ್ತೀನಿ. ಹಿಂದೂ ಅನ್ನೋ ಪದದೇನೋ ಅದೇನೋ ಅಶ್ಲೀಲ ಪದ. ಅಶ್ಲೀಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.